ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಆಫ್ಟರ್ ಅ ಲಾಂಗ್ ಟೈಮ್ ಸ್ಫೂರ್ತಿ ಕುಕ್ಸ್ ಸೀರೀಸಲ್ಲಿ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಈ ಒಂದು ಫುಡ್ ಐಟಮ್ ಏನಿದೆ, ಇಟ್ಸ್ ವೆರಿ ಡಿಫ್ರೆಂಟ್. ಆ್ಯಕ್ಚುಲಿ ಸ್ವಲ್ಪ ದಿನದ ಮುಂಚೆ ತನಕ ಈ ಡಿಶ್ ಇರೋದೇ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಆದಾಗ ಅಥವಾ ಹಬ್ಬಗಳಿದ್ದಾಗ ತುಂಬ ವಿಳ್ಯದೆಲೆ ಮಿಕ್ಕಿದೆ, ಏನು ಮಾಡೋದು ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಈಸಿಯಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ಫುಡ್ ಐಟಮ್ನ ಪ್ರಿಪೇರ್ ಮಾಡ್ಕೊಬೋದು. ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಹೇರ್ ಗ್ರೋತಿಗಾಗಿರ್ಬೋದು, ಆಮೇಲೆ ಇಲ್ಲಿ ನಾವು ಸುಣ್ಣ ಯೂಸ್ ಮಾಡಿರೋದ್ರಿಂದ ಕ್ಯಾಲ್ಶಿಯಂ ಕಂಟೆಂಟ್ ಇರೋದ್ರಿಂದ ಬೋನ್ ಸ್ಟ್ರೆಂತಿಗಾಗಿರ್ಬೋದು ತುಂಬಾ ಯೂಸ್ಫುಲ್. ಆಮೇಲೆ ಪಾನ್ ಯಾರಿಗೆಲ್ಲ ಇಷ್ಟ, ಪಾನ್ ಟೇಸ್ಟ್ ಇರುತ್ತೆ ಇದರಲ್ಲಿ, ಯಾಕೆಂದರೆ ನಾವು ಗುಲ್ಕನ್ ಯೂಸ್ ಮಾಡಿರೋದ್ರಿಂದ. ಆಮೇಲೆ ಪ್ರೈಮರಿಲಿ ಇದನ್ನು ನಾವು ಯೂಸ್ ಮಾಡೋದು ಡೈಜೆಸ್ಟಿವ್ ಪರ್ಪಸ್ಗಳಿಗೆ. ಎವ್ರಿ ಮೀಲ್ ಆದಮೇಲೆ ನೀವು 1 ಸ್ಪೂನ್ ಇದನ್ನ ತಿಂದರೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಬಾಣಂತಿರಿಗೂ ಅಷ್ಟೇ ಇದನ್ನು ಯೂಶ್ವಲಿ ವಿಳ್ಯದೆಲೆ ಜಾಸ್ತಿ ಕೊಡ್ತಾರೆ, ಬಿಕಾಸ್ ಅವ್ರ ಡೈಜೆಷನ್ ಇಂಪ್ರೂವ್ ಆಗಲಿ, ಕ್ಯಾಲ್ಶಿಯಂ ಕಂಟೆಂಟ್ ಚೆನ್ನಾಗಿ ಸಿಗಲಿ ಅಂತ. ಸೊ ನೀವು ಅವರಿಗೂ ಇದನ್ನ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ಬೋದು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ನೀವು 50 ಅಥವಾ 100 ವಿಳ್ಯದೆಲೆ ಏನು ಮಾಡೋದು ಅಂದರೆ ಇದನ್ನು ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಮೊದಲನೇದಾಗಿ ಎಲ್ಲ ವಿಳ್ಯದೆಲೆಗಳನ್ನು ನೀಟಾಗಿ ನೀರಲ್ಲಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಎರಡು ಸ್ಪೂನ್ ತುಪ್ಪ ಹಾಕಿ ಈ ಕಟ್ ಮಾಡಿ ಇಟ್ಕೊಂಡಿರೋ ವಿಳ್ಯದೆಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಿಳ್ಯದೆಲೆ ಕಲರ್ ಚೇಂಜ್ ಆಗಿ ಅದು ಫುಲ್ ಬ್ಲ್ಯಾಕ್ ಆಗೋ ತನಕ ಅದನ್ನು ಫ್ರೈ ಮಾಡಬೇಕು. ಇನ್ನೊಂದು ಬಾಣಲೆಯಲ್ಲಿ ಅರೌಂಡ್ 100 ಗ್ರಾಮ್ ಸೋಂಪು ಹಾಕಿ ಅದು ಚಟ್ಪಟ್ ಅನ್ನೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ವಿಳ್ಯದೆಲೆ ಫುಲ್ ಗರ್ಗರಿ ಆದಾಗ ನಾವು ಹುರಿಯೋದನ್ನು ನಿಲ್ಲಿಸಬೇಕು. ಹುರಿದಿಟ್ಕೊಂಡಿರೋ ಸೋಂಪನ್ನು ಇನ್ನೊಂದು ಪಾತ್ರೆಗೆ ಹಾಕೋಬೇಕು. ನೆಕ್ಸ್ಟು ನಾವು ಲವಂಗ, ಏಲಕ್ಕಿ ಮತ್ತು ಓಂಕಾಳು ಘಮ ಬರೋ ತನಕ ಫ್ರೈ ಮಾಡಬೇಕು. ನೆಕ್ಸ್ಟು ಒಣ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸುಣ್ಣ ಹಾಕೋಬೇಕು. ಇವಾಗ ಇವೆಲ್ಲ ಐಟಮ್ಸ್ಗಳನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದಕ್ಕೆ ನಾವು ಮಸಾಲ ಅಡಿಕೆನೂ ಮಿಕ್ಸ್ ಮಾಡಬೇಕು.
ಇದಕ್ಕೆ ಫೈನಲ್ ಆಗಿ ನಾವು ಗುಲ್ಕನ್ ಮಿಕ್ಸ್ ಮಾಡಬೇಕು. ಇವಾಗ ರುಚಿಕರವಾದಂಥ ಹೆಲ್ದಿಯಾಗಿರುವಂಥ ಪಾನ್ ಸವಿಯಲು ಸಿದ್ಧ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ಲರಿಗೂ ನಮಸ್ಕಾರ.